ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ರೆಡ್ಡಿ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಪಾಪುಗೆ ಕೃಷ್ಣ ಜನ್ಮಾಷ್ಟಮಿ ಮಾಡೋಣ ಅಂತ ಹೇಳಿಬಿಟ್ಟು ಮಲಗಿದ್ದಾಗಲೇ ಅವಳಿಗೆ ನಾಮ ಎಲ್ಲ ಇಡ್ತಾಯಿದ್ದೀನಿ. ಎದ್ದಾಗಂತೂ ನಿಜವಾಗ್ಲೂ ಇಡ್ಸ್ಕೊಳ್ಳೋದಕ್ಕೆ 100% ಆಗಲ್ಲ ಅಂತ ಗೊತ್ತಿತ್ತು. ಆದ್ದರಿಂದ ಮಲಗಿದ್ದಾಗಲೇ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಮಲಗಿದ್ದಾಗೂ ಎಷ್ಟು ಹುಷಾರಿದ್ದಾಳು ಅವಳು. ಒಂದು ಸ್ವಲ್ಪ ಗೊತ್ತಾಗ್ತಿದ್ದಂಗೆ ಆ ಕಡೆ ಈ ಕಡೆ ಎಲ್ಲ ತಿರುಗ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ಲು. ಬಟ್ ಹೇಗೋ ಫೈನಲಿ ಇಟ್ಟೆ. ಎಷ್ಟು ಮುದ್ದಾಗಿ ಕಾಣ್ತಾರಲ್ವ. ಒಂದು ಸ್ವಲ್ಪ ಈ ಥರ ನಾಮ ಆಮೇಲೆ ದೇವ್ರ ಥರನೇ ಬೊಟ್ಟುಗಳನ್ನೆಲ್ಲ ಇಟ್ಟರೆ ಮಕ್ಕಳಿಗೆ ಒಂದು ಕಳೆ ಬಂದ್ಬಿಡುತ್ತೆ. ದೇವ್ರ ಸ್ವರೂಪನೇ ಕಾಣ್ತಾ ಇರುತ್ತೆ. ನಾನಂತೂ 2 ದಿನ ಆ ಬೊಟ್ಟನ್ನು ಅಳಿಸೇ ಇಲ್ಲ. ಅಷ್ಟು ಮುದ್ದಾಗಿ ಕಾಣ್ತಾ ಇತ್ತು, ಪುಟ್ಟ ಕೃಷ್ಣನ ಥರ. ಆಮೇಲೆ ನಾಮ ಎಲ್ಲ ಇಟ್ಟಿರೋದ್ರಿಂದ ಶ್ರೀನಿವಾಸನ ಥರನೂ ಒಂದು ಸ್ವಲ್ಪ ಕಳೆ ಬಂದಿತ್ತು. ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ. ಈಗ ಸೈಡ್ಸಲ್ಲೂ ಸ್ವಲ್ಪ ರೌಂಡಾಗಿಟ್ಟು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣೋ ಥರ ಮಾಡೋಣ ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀನಿ. ನಿಧಾನವಾಗಿ ಇಡ್ತಾಯಿದ್ದೀನಿ. ಯಾಕಂದರೆ ಆ ಕಡೆ ಈ ಕಡೆ ತಿರ್ಗೋದು, ಕೈ ಎತ್ತೋದು ಎಲ್ಲ ಮಾಡ್ತಾಯಿದ್ಲು. ಎಲ್ಲಿ ಉಜ್ಕೊಂಬಿಟ್ರೆ ಮತ್ತೆ ಅದೆಲ್ಲ ರೆಡ್ ಆಗುತ್ತೆ, ಒರೆಸೋದು ಅದೆಲ್ಲ ಇರುತ್ತೆ ಅಂದ್ಬಿಟ್ಟು ನಿಧಾನವಾಗಿ ನೋಡ್ಕೊಂಡೇ ಇಡ್ತಾಯಿದ್ದೆ. ಮಲಗಿದ್ದಾಗಲೇ ಇಷ್ಟು ಸರ್ಕಸ್ ಕೊಡ್ತಾಯಿದ್ದಾಳು ಇವಳು. ಎದ್ಮೇಲೆ ಇನ್ನೆಷ್ಟು ಸರ್ಕಸ್ ಅಕಸ್ಮಾತ್ ನಾನು ಎದ್ದಾಗಿಟ್ಟಿದ್ದಿದ್ರೆ ಇನ್ನೆಷ್ಟು ಸರ್ಕಸ್ ಕೊಟ್ಟಿರಬೇಡ ಅಂತ ಅಂದ್ಕೊತಿದ್ದೆ ಮನಸ್ಸಲ್ಲೇ. ರೆಡಿ ಆಗೋಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟಿದ್ದಾಳೆ. ಸರ ಹಾಕಿದ್ರೆ ಸರನ ಕಿತ್ತು ಬಿಸಾಕೋದು, ಕೈಗೇನಾದರೂ ಹಾಕಿದ್ರೆ ಕೈಯಲ್ಲಿರೋದು ಕಿತ್ತು ಬಿಸಾಕೋದು, ತಲೆ ಕಿರೀಟ ಅಂತೂ ಇಟ್ಕೊತಾನೆ ಇರಲಿಲ್ಲ. ಪ್ಯಾಂಟ್ ಒಂದು ಬಿಟ್ಟು ಬೇರೆ ಏನೂ ಇಟ್ಕೊಂಡಿಲ್ಲ ಅವಳು ಹೇಳಬೇಕು ಅಂದರೆ. ಇಲ್ಲೂ ಅಷ್ಟೇ ನಾನು ನೋಡಿ ಎಷ್ಟು ನೀಟಾಗಿ ನಿಧಾನವಾಗೆಲ್ಲ ಇಡ್ತಾಯಿದ್ದೀನಿ. ನೋಡಿ, ಒಂದೇ ನಿಮಿಷದಲ್ಲಿ ಅದರಲ್ಲಿ ನೀರಲ್ಲಿ ಹೋಮ ಆದಂಗೆ ಆಯಿತು. ಇರಲಿ ಪರವಾಗಿಲ್ಲ, ಮಲ್ಕೊಂಡು ಫಸ್ಟ್ ಒಂದು ಮತ್ತೆ ಮಲಗಿಸ್ತೆ. ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ರೆಡ್ಡಿ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ನಾನು ಹೀಗೆ ರೆಡಿಯಾಗಿದ್ದೀನಿ. ನೋಡಿ, ಸಿಂಪಲಾಗಿ ಒಂದು ಸೀರೆ ಉಟ್ಕೊಂಡು ಸ್ವಲ್ಪ ಜ್ಯುವೆಲ್ಸ್ ಹಾಕ್ಕೊಂಡಿದ್ದೀನಿ. ನನ್ನ ಮುದ್ದಿನ ಕೃಷ್ಣನಿಗೆ ಪೂಜೆ ಮಾಡೋದಕ್ಕೆ ನನ್ನ ಪುಟಾಣಿಗೂ ಕೃಷ್ಣನ ವೇಷ ಹಾಕಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ. ನಿಮ್ಮೊಟ್ಟಿಗೇನು ಎಲ್ಲನೂ ಪೂಜೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಸ್ಟೇ ಟ್ಯೂನ್ ಗೈಸ್. ಬನ್ನಿ ಈಗ ಕೆಳಗಡೆ ಹೋಗೋಣ. ಪಾಪು ಆಟಾಡ್ತಿದ್ದಾಳೆ, ಹೋಗಿ ರೆಡಿ ಮಾಡಿಸಿ ಯಾವ ರೀತಿ ಕಾಣ್ತಾಳೆ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ. ಪುಟಾಣಿ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿದ್ರೆ ಎಲ್ಲರೂ ಮುದ್ದಾಗೆ ಕಾಣ್ತಾರೆ. ಇದು ನನ್ನ ಪುಟಾಣಿದು ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನನಗೆ ತುಂಬಾ ಎಕ್ಸೈಟೆಡ್ ಇದೆ, ಹಾಗೆ ಖುಷಿನೂ ಇದೆ. ನನಗೆ ಕೃಷ್ಣ ಅಂದರೆ ತುಂಬಾ ಇಷ್ಟ. ಆದ್ದರಿಂದ ನನ್ನ ಕೈಯಲ್ಲಿ ಆಗೋ ಅಷ್ಟು ಪೂಜೆ ಹಾಗೂ ನಾನು ತಿಳ್ಕೊಂಡಿರೋ ರೀತಿಯಲ್ಲಿ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೊಟ್ಟಿಗೂ ಸಹ ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಕೆಳಗಡೆ ಹೋಗೋಣ. ಡ್ರೆಸ್ ಬಂದಿದೆ, ತಗೊಂಡು ಹೋಗ್ತಾ ಇದ್ದೀನಿ. ಸರಿ, ಓಯ್ ಚರಿ, ಹಾಯ್ ಬಂಗಾರ, ಹಾಯ್ ಬಂಗಾರ, ಬರ್ತೀನಿರೋ. ಬನ್ನಿ ಹೋಗೋಣ. ಹಾಯ್ ಚರಿಮ್ಮ, ಹಾಯ್ ಕಳ್ಳ, ಹಾಯ್ ಮುದ್ದು. ರೆಡಿ ಮಾಡೋಣ ನಿನಗೆ? ಹಾಂ, ರೆಡಿ ಮಾಡೋಣ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಚರಿ, ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಹಾಂ, ಏನು 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 ನನ್ನ ಹತ್ರ ಬರಬೇಕಾ ನೀನು? ಇರು, ಪೂಜೆ ಮಾಡೋಣ. ಏನು 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 ಬೇಕು? ಏನು ಬೇಕು? ಏನು ಬೇಕು ಪುಟ್ಟ ಕೃಷ್ಣಂಗೆ?
ಏನು ಬೇಕು ಏನು ಬೇಕು ಏನು ಬೇಕು? ನಿಂತ್ಕೊಂಡ್ಬಿಡ್ತು ಕೃಷ್ಣ, ನಿಂತ್ಕೊಂಡ್ಬಿಡ್ತು. ಹಾಯ್ ಎಲ್ಲರಿಗೂ, ಹಾಯ್ 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 ಎಲ್ಲರಿಗೂ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ, ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಪುಟ್ಟ ಕೃಷ್ಣನಿಂದ ಏನು ಬೇಕಿದು? ಬೇಕಾ ನಿಮಗೆ? ಹಾಕೋಣ, ನಿನಗೆ ಹಾಕೋಣ, ಹಾಕೋಣ, ಹಾಕೋಣ. ಅದು ಬೇಕಾ? ಅದು ಬೇಕಾ ನಿನಗೆ? ಓಕೆ, ಕಂಟಿನ್ಯೂ ಮಾಡೋಣ. ಪೂಜೆ ಮಾಡಿ ಏನೆಲ್ಲ ನೈವೇದ್ಯ ಮಾಡ್ತೀವಿ ಹಾಗೆಲ್ಲ ಎಲ್ಲನೂ ನನ್ನ ತಂಗಿ ಹೆಲ್ಪ್ ಮಾಡ್ತಾಳೆ ಇವತ್ತು ಶೂಟ್ ಮಾಡೋದಕ್ಕೆ. ಸೊ ಬನ್ನಿ. ಅದಕ್ಕೆ ಏನು ಮಾಡ್ತಾ ಇರೋದು? ಪಾಲಕೂರ ಪಪ್ಪು. ಪಾಲಕೂರ ಪಪ್ಪು ಮಾಡ್ತಾ ಇದ್ದಾರಂತೆ. ಏನೇನು ಹಾಕಿದೆ ಹೇಳು ಹಂಗೆ. ಸಾರಿ, ಇದು ಪಾಲಕೂರ ತೊಕ್ಕು. ಇದಕ್ಕೆ ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಖಾರ, ಜೀರಿಗೆ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಅದಾದಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡಿರೋ ಪೇಸ್ಟ್ನ ಹಾಕಿ ಫುಲ್ಲು ಬಾಡಿಸ್ಬೇಕು. ಬಾಡಿಸಿದಾದ್ಮೇಲೆ ಪಾಲಕ್ನ ಹಾಕಬೇಕು. ಪಾಲಕ್ ಹಾಕಿ ಫುಲ್ಲು ಫ್ರೈ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ ಇದೆಲ್ಲನೂ ಅಡ್ಜಸ್ಟ್ ಮಾಡ್ಕೊಬೇಕು. ಆಮೇಲೆ ಎಣ್ಣೆ ಬಿಡೋವರೆಗೂ ಫುಲ್ಲು ಫ್ರೈ ಮಾಡಬೇಕು. ರೆಸಿಪಿ ಅಂತ ನಿಮಗೂ ಸಹ ಇಷ್ಟ ಆದರೆ ನೀವು ಸಹ ಮಾಡ್ಕೊಳ್ಳಿ. ಈಗ ದೇವರಿಗೆ ನೈವೇದ್ಯ ಮಾಡೋಣ. ಅವಲಕ್ಕಿ ಅಂದರೆ ತುಂಬ ಇಷ್ಟ ಕೃಷ್ಣನಿಗೆ. ಸೊ ಅವಲಕ್ಕಿಯಿಂದ ಸ್ವಲ್ಪ ಹಾಲು ಎಲ್ಲ ಹಾಕ್ಬಿಟ್ಟು ಅವಲಕ್ಕಿ ನೈವೇದ್ಯ ರೆಡಿ ಮಾಡೋಣ. ಕೃಷ್ಣ ಕೃಷ್ಣ. ಇಲ್ಲಿ ನೈವೇದ್ಯ ಮಾಡೋದಕ್ಕೆ ಮೊದಲನೇದಾಗಿ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅವಲಕ್ಕಿ, ಬೆಲ್ಲ ರುಚಿಗೆ ತಕ್ಕಷ್ಟು, ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ, ಆಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಇದ್ದರೆ ಡ್ರೈ ಫ್ರೂಟ್ಸ್ ಪೌಡರ್ ಸಹ ಹಾಕ್ಕೋಬೋದು. ಇಲ್ಲ ಗೋಡಂಬಿ, ಬಾದಾಮಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕ್ಕೋಬೋದು. ನಾನು ಪಾಪುಗೆ ಮಾಡಿದ್ದು ಡ್ರೈ ಫ್ರೂಟ್ಸ್ ಪೌಡರ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ನೈವೇದ್ಯ. ದೇವ್ರಿಗೆಲ್ಲ ಇಟ್ಟಿದ್ದಾದಮೇಲೆ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಾಗಿತ್ತು. ದೇವ್ರಿಗೆ ಮಾಡಿರೋ ಪ್ರಸಾದ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ? ನೀವು ಮಾಡಿದಾಗಲೂ ಹೀಗೆ ಟೇಸ್ಟಿಯಾಗಿ ಅನಿಸಿದೆಯಾ ಪ್ರಸಾದಗಳು? ನಾವು ಈವನ್ ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ, ನೀವು ತಿಂದಿರ್ಬೋದು ದೇವಸ್ಥಾನದ ಪ್ರಸಾದ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ? ಮನೆಯಲ್ಲಿ ಮಾಡ್ತೀವಿ ಪುಳಿಯೋಗರೆ, ಅದೇ ರೀತಿ ಅದೇ ರೆಸಿಪಿ ನೋಡಿಕೊಂಡು ನಾವು ಮಾಡಿದ್ರೂ ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂತ್ಕೊಂಡು ತಿನ್ನೋ ಟೇಸ್ಟ್ ಸಿಗುತ್ತಲ್ಲ, ಆ ನೆಮ್ಮದಿ, ಆ ತಿನ್ನೋ ಟೇಸ್ಟು ಎಲ್ಲ ಟಾಪ್ ನಾಚ್ ಅದು. ಅದೇ ರೀತಿ ಅನ್ನಿಸ್ತು. ದೇವ್ರಿಗೆ ಏನೇ ಮಾಡಿದ್ರೂ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ನಿಜವಾಗ್ಲೂ ಅದು ಸಕ್ಕದಾಗೇ ಇರುತ್ತೆ. ನಾವು ಟೇಸ್ಟ್ ನೋಡಿರಲ್ಲ, ಏನೂ ಇಲ್ಲ ದೇವ್ರ ನೈವೇದ್ಯ ಅಂತ, ಆದರೂ ಅಷ್ಟು ಚೆನ್ನಾಗಿ ಬರುತ್ತೆ ಅದು. ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಈಗ ಪೂಜೆನ ಶುರು ಮಾಡೋಣ. ಪುಟಾಣಿ ಕೃಷ್ಣನ ತಗೊಳ್ಳೋಣ ಫಸ್ಟು. ನೋಡಿ, ಈ ಥರ ಪುಟಾಣಿ ಕೃಷ್ಣ ಇದ್ದಾನೆ. ಇದಕ್ಕೆ ಇದಕ್ಕೆ ಎಲ್ಲ ಮೊಸರು, ತುಪ್ಪ
ಎಲ್ಲ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಪೂಜೆ ಮಾಡೋಣ ಬನ್ನಿ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತಿ ನಯನ ಮೋಹನ ಕೃಷ್ಣ ನೀರಜೀಕ್ಷಣ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ. ಓಕೆ, ಈಗ ದೀಪ ಹಚ್ಚಿದ್ದಾಯಿತು. ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡೋಣ ಬನ್ನಿ. ನೈವೇದ್ಯಗೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಲು, ತುಪ್ಪ, ನೀರು, ಸ್ವಲ್ಪ ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸು ಇದೆಲ್ಲದನ್ನು ಈ ಪುಟ್ಟ ಕೃಷ್ಣನಿಗೆ ನೈವೇದ್ಯ ಮಾಡಿ ಪೂಜೆ ಮಾಡೋಣ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕೀ ವಲ್ಲಭಂ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ ಜಯ ಜನಾರ್ದನ ಕೃಷ್ಣ ಗೋಪಿಕಾಪತಿ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ರಾಧೆ ರಾಧೆ. ಶ್ರೀಕೃಷ್ಣ ಪರಮಾತ್ಮಕಿ ಜೈ. ಈಗ ದೇವರಿಗೆ ನೈವೇದ್ಯ ಎಲ್ಲ ಮುಗೀತು. ಬನ್ನಿ ಮಂಗಳಾರತಿ ಮಾಡಿ ಹಾಗೂ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡೋಣ. ಕೃಷ್ಣನಿಗೆ ಅವಲಕ್ಕಿ ಪಾಯಸನ ನೈವೇದ್ಯ ಮಾಡೋಣ. ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತು ನೀರು ತೊಗೊಂಡಿದ್ದೀನಿ. 8 ಸ್ಪೂನ್ ಅಕ್ಕಿ ಹಿಟ್ಟಿಗೆ ಅದು ಡಬಲ್ 16 ಸ್ಪೂನು ನೀರು ಹಾಕ್ಕೋಬೇಕು. ಈಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು, ಯಾಕಂದರೆ ಪಾಪುದು ಕಾಲು ಬೀಳಬೇಕಲ್ವಾ ಪ್ರಿಂಟು, ಅದರಿಂದ ಈ ಕನ್ಸಿಸ್ಟೆನ್ಸಿ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು.